ನಮಸ್ತೆ ಎಲ್ಲರಿಗೂ. ಸೊ ಕನ್ಯಾ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ದಯವಿಟ್ಟು ಕ್ಷಮಿಸಿ, ಎಲ್ಲ ರೀಡಿಂಗ್ ಡಿಲೇ ಮಾಡಿ ಹಾಕ್ತಾ ಇದ್ದೀನಿ, ಅದಕ್ಕೆ ಕ್ಷಮೆ ಇರಲಿ. ಸೊ ಏಂಜಲಿಕ್ ಎನರ್ಜಿ ನಿಮಗೆ ಹೆಚ್ಚಿನ ಒಂದು ಭರವಸೆನ ತಂದುಕೊಡುತ್ತೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ, ಕುಂಡಲಿನಿ ಶಕ್ತಿ ಜಾಗೃತ ಆಗ್ತಾ ಇದೆ, ಒಂದು ಬೇಬಿ ಎನರ್ಜಿ ಕೂಡ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಶಿವನ ಆಲಯಕ್ಕೆ ಹೋಗಿ ಬನ್ನಿದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಯಾರಿಗೂ ಗಂಡು ಮಗು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ನೋಡಿ, ನೀವಿರುವಂತ ಕಷ್ಟದ ಪರಿಸ್ಥಿತಿನ ನೋಡಿ ತುಂಬಾ ನಗ್ತಾ ಇದ್ದಾರೆ, ನಿಮ್ಗೆ ಅವಮಾನ ಮಾಡುವಂತ ಉದ್ದೇಶದಲ್ಲಿ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ತುಂಬಾ ದೊಡ್ಡ ಅಮೌಂಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಾ ದೇವತೆಗಳ ರಕ್ಷೆ ನಿಮ್ಗೆ ಇದೆ, ಯಾಕೆ ಭಯ ಪಡ್ತೀರಾ ಅನ್ನುವಂಥದ್ದು ಇದೆ. ಗಣೇಶನ ವಿಶೇಷವಾದಂತಹ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಇದ್ದಂತ ಕಾರ್ಮಿಕ್ ಸರ್ಕಲ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಇದ್ದಂತ ಕರ್ಮಗಳು ಕಳೆಯುವಂತ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಇಲ್ಲಿ ಹೊಸ ಮಾಂಗಲ್ಯ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆ ಮಾಂಗಲ್ಯದಿಂದ ನಿಮ್ಗೆ ಹೆಚ್ಚಿನ ಒಂದು ರಕ್ಷೆ ಕೂಡ ಸಿಕ್ಕಿ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ 2 ಮಾಂಗಲ್ಯ ಧಾರಣೆ ಆ ಥರದ್ದೇನೋ ಇದೆ. ಸೊ 2 ಮದುವೆ ಆಗ್ಬಹುದು ಅಥವಾ 2 ಮಾಂಗಲ್ಯ ಹಾಕೊಳ್ಳುವಂತ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಪ್ರೀತಿ ವಿಚಾರದಲ್ಲಿ ಯಾರೋ ಮೋಸ ಮಾಡ್ತಿದ್ದಾರೆ, ಏನೋ ಒಂದು ಎಚ್ಚರಿಕೆ ಕೂಡ ಇದೆ. ಆ ಎಚ್ಚರಿಕೆಯನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಣ್ಣೀರನ್ನ ಹಾಕಿಸ್ಬೇಕು ಅಂತ ಯಾರೋ ತುಂಬಾ ಪ್ರಯತ್ನನ ಪಡ್ತಿದ್ದಾರೆ, ಇಂಥವ್ರ ಬಗ್ಗೆ ವಿಶೇಷವಾದಂತಹ ಮಾಹಿತಿನ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ರಿಯೂನಿಯನ್ ಎನರ್ಜಿ ಇದೆ. ಸೊ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಅವರು ಕೂಡ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಲವರ್ಸ್ ತುಂಬಾ ಚೆನ್ನಾಗಿ ಹೋಗುತ್ತೆ ಈ ತಿಂಗಳು ಅನ್ನುವಂಥದ್ದು ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬಿಸ್ನೆಸ್ ಕೂಡ ತುಂಬಾ ಚೆನ್ನಾಗಿ ಹೆಸರು ಮಾಡ್ತೀರಾ, ಒಳ್ಳೆ ಹೆಸರು ಮಾಡ್ತೀರಾ, ಒಂದು ಸ್ಟಾರ್ಡಮ್ ನೋಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಫ್ಲವರ್ ಬಿಸ್ನೆಸ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಬರುವಂತ ಸೂಚನೆ ನಿಮ್ಮ ಜೀವನದಲ್ಲಿ ಮುಂಚೆನೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪಾಪು ಬರುವಂತ ಸಾಧ್ಯತೆ ಇದೆ. ಯಾವುದೋ ಒಂದು ಪಾಪು ನೀರಲ್ಲಿ ತೇಲಿ ಬಿಟ್ಬಿಟ್ಟಿರ್ತಾರೆ, ಅದನ್ನ ತಗೊಂಬಂದು ಯಾರೋ ಸಾಕ್ತಾರೆ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರು ಈಗ ತುಂಬಾ ಒಡವೆಗಳನ್ನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಈ ಅಕ್ಷಯ ತೃತೀಯಗೆ ತುಂಬಾ ಇರೋ ಬರೋ ಪರ್ಚೇಸಿಂಗ್ ಎಲ್ಲ ಕನ್ಯಾ ರಾಶಿಯವರೇ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ನಂಗೆ. ಸೊ ಕನ್ಯಾ ರಾಶಿಯವರು ಇನ್ಮುಂದೆ ಅಕಸ್ಮಾತ್ ನೀವೇನಾದ್ರೂ ಸಿಂಗಲ್ ಆಗಿದ್ರೆ ಇನ್ಮುಂದೆ ಸಿಂಗಲ್ ಆಗಿರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮ ಎನರ್ಜಿನ ಟ್ರ್ಯಾಪ್ ಮಾಡಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ಅದನ್ನ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮಗೆ ಬೆನ್ನು ಹಾಕಿ ಕೂತಿರುವಂಥದ್ದು ಏನೋ ಇಲ್ಲಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಅಪರಿಚಿತ ವ್ಯಕ್ತಿಯಿಂದ ಏನೇ ಗಿಫ್ಟ್ ಬಂದರೂ ಪಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮಕ್ಕಳು ಎಲ್ಲೋ ಓಡ್ ಹೋಗ್ಬೇಕಾದ್ರೆ ಏನೋ ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ಎಳೆ ಮಗು ಪ್ರೆಗ್ನೆನ್ಸಿ ಆಗುವಂಥದ್ದು ಏನೋ ಒಂದಷ್ಟು ಸುದ್ದಿಗಳನ್ನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಗಮನ ಕೊಡಬೇಕು ಅದ್ರ ಕಡೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ. ನ್ಯಾಯಾಲಯದಲ್ಲೂ ಕೂಡ ನಿಮಗೆ ಒಳ್ಳೆಯ ತೀರ್ಪು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಾಳಿ ಜೋರಾಗಿ ಬೀಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಇದ್ದಂಥ ಕಷ್ಟಗಳೆಲ್ಲ ದೂರ ಆಗಿ ಒಂದು ತಂಗಾಳಿ ಬರುವಂಥ ಸಮಯ ಇದೆ ಅನ್ನುವಂಥದ್ದು. ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ, ಕೆಲಸಕ್ಕೆ ತಕ್ಕ ಫಲ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ನೀವೇನಾದರೂ ಇಷ್ಟು ವರ್ಷದಿಂದ ಒಂದೇ ಬೆಳೆ ಹಾಕ್ಕೊಂಡು ಬಂದಿದ್ರೆ ನಿಮ್ಮ ಜಾಗ ಜಮೀನಿನಲ್ಲಿ ಒಂದಷ್ಟು ಬದಲಾವಣೆ ಮಾಡಿ ಬೇರೆ ಬೆಳೆನ ಹಾಕುವಂಥ ಪ್ರಯತ್ನ ಪಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಜಾಗ ಜಮೀನಿನ ಹತ್ರ ನೀರು ಮತ್ತೆ ಒಂದು ಮನೆ, ಒಂದು ದೇವಸ್ಥಾನ ಮೂರು ಇದೆ.
ಒಂದು ದೇವಸ್ಥಾನ ಪಾಳು ಬಿದ್ದಿರ್ಬೋದು ಅಥವಾ ಮನೆ ಪಾಳು ಬಿದ್ದಿರ್ಬೋದು, ಅದನ್ನ ಕಟ್ಟಿಸುವಂಥ ಸಮಯ ಬಂದಿದೆ. ಅದನ್ನ ಕಟ್ಟಿಸಿ ಈಗ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರು ಗುರುವಿಗೆ ಮೋಸ ಮಾಡಿ ಶಿಕ್ಷೆ ಅನುಭವಿಸಿ ಮತ್ತೆ ಗುರುವಿಗೆ ದ್ರೋಹ ಮಾಡ್ತಿದ್ದಾರೆ ಅವರಿಗೆ ತಕ್ಕ ಶಾಸ್ತಿ ಆಗಬೇಕು, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದೇಹವೆಂಬುದು ದೇಗುಲದ ಹಾಗೆ, ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ಯಾರೋ ದೇಹದಲ್ಲಿ ಯಾವ್ದ್ಯಾವ್ದೋ ಆತ್ಮಗಳು ಹೋಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಿದೆ, ಇದಕ್ಕೆಲ್ಲ ಪರಿಹಾರ ಏನು ತಾಯಿ ಅಂತ ಯಾರೋ ಪ್ರಾರ್ಥನೆ ಇಡ್ತಾ ಇದ್ದಾರೆ. ಆ ಪ್ರಾರ್ಥನೆ ಹೋಗಿ ಆ ತಾಯಿಯ ಮಡಿಲು ಮುಟ್ಟಿದೆ. ಆ ತಾಯಿ ಈಗ ಉಗ್ರ ರೂಪದಲ್ಲಿ ಇದ್ದಾಳೆ. ಸುಶಾಂತ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಶತ್ರುಗಳ ಕತೆ ಅಷ್ಟೇ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ದುಡ್ಡು ಬರುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ರಿಲೇಟಿವ್ಸ್ ಕಡೆಯಿಂದ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದಷ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ಮರದ ಕೆಳಗೆ ಒಂದಷ್ಟು ಹುಡುಕಾಟ ನಡೆಸಕ್ ಹೋಗಿ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಎಸ್ಪೆಷಲಿ ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಣ್ಣ ಸಣ್ಣ ಮಕ್ಕಳಿದ್ರೆ ಅವ್ರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ. ಸೊ ಗಣೇಶನ ಹಬ್ಬದಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದಿರುತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ತುಂಬಾ ನಿರಾಸೆ ಆವರಿಸಿದೆ. ಸೊ ಅವ್ರಾಗೆ ಒಂದಷ್ಟು ಪ್ರಯತ್ನನ ಪಡ್ತಾರೆ, ಬೇಡ ನಾನು ಇನ್ನು ಬದುಕಬಾರ್ದು ಅನ್ನುವಂಥ ಉದ್ದೇಶನ ಇಟ್ಕೊಂಡು ಹಾಗಾಗೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಏನೋ ಇಲ್ಲಿ ಒಂದು ಶವ ಸಂಸ್ಕಾರಕ್ಕೆ ಹಣ ಇಲ್ದಿರ ಯಾರೋ ಒದ್ದಾಡ್ತಾ ಇದ್ದಾರೆ, ಅವರಿಗೆ ನಿಮ್ಮಲ್ಲಿ ಯಾರೋ ಸಹಾಯ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದಷ್ಟು ಕ್ಷುದ್ರ ಪ್ರಯೋಗಗಳು ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಒಂಟಿ ಹೆಣ್ಮಕ್ಳಾಗಿರ್ಲಿ ಗಂಡು ಮಕ್ಳಾಗಿರ್ಲಿ ಎಲ್ರ ಮೇಲೂ ಪ್ರಯೋಗಗಳು ನಡೀತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ನಿಮ್ಮ ಊರನ್ನ ಮೊದಲು ನಿಮ್ಮ ನಿಮ್ಮ ಮನೆಯಿಂದ ಶುರು ಮಾಡಿ. ನಿಮ್ಮ ನಿಮ್ಮ ಮನೆ ನಿಮ್ಮ ನಿಮ್ಮ ಊರು ಅಂತ ಪ್ರತಿಯೊಬ್ಬರು ಶುದ್ಧತಾ ಕಾರ್ಯನ ಮಾಡ್ಕೊಂಡ್ರೆ, ರಕ್ಷಾ ಕಾರ್ಯನ ಮಾಡ್ಕೊಂಡ್ರೆ, ಜಗತ್ತಿನಲ್ಲಿ ಇಂಥ ಅಟ್ಟಹಾಸ ಮಾಡೋರು 100 ಜನ ಬಂದ್ರು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ನಡೀರಿ, ಸತ್ಯ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ, ತುಂಬಾ ಒಳ್ಳೇದಾಗೋದ್ರಲ್ಲಿ ಇದೆ. ಖುಷಿ ಖುಷಿಯಾಗಿ ಇರ್ತೀರಾ, ನಗ್ನಗ್ತಾ ಇರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಂತಾನ ಕೂಡ ಬರುವಂತಹ ಸಾಧ್ಯತೆಗಳು ಇದೆ. ಸೊ ಎಸ್, ಸಾಕಷ್ಟು ಪಾಸಿಟಿವಿಟಿನ ನೋಡ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ, ರೈಟ್ ವೇಲಿ ಹೋಗ್ತಾ ಇದ್ದೀರಾ, ಹೀಗೆ ಮುಂದುವರಿರಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ದೇವಸ್ಥಾನಕ್ಕೆ ಜಾಗ ಬಿಡುವಂತ ಸಾಧ್ಯತೆಗಳು ಕೂಡ ಇದೆ. ರಸ್ತೆಗೆ ಒಂದಷ್ಟು ಜಾಗನ ಬಿಟ್ಕೊಡ್ತೀರಾ ಅನ್ನುವಂಥದ್ದು ಇದೆ. ಯಾರ್ದೋ ಹೊಲಕ್ಕೆ ನದಿ ಅಥವಾ ಹೊಳೆ ನೀರು ಏನಿದೆಯೋ ಗೊತ್ತಿಲ್ಲ, ನಿಮ್ಮ ಜಾಗ ಜಮೀನಿನಲ್ಲಿ ಅದು ತುಂಬಿ ಹರ್ಕೊಂಡ್ ಬರುತ್ತೆ ನಿಮ್ಮ ಭೂಮಿಗೆ ಅನ್ನುವಂಥದ್ದು ಇದೆ. ಇಷ್ಟು ವರ್ಷದಿಂದ ನಿಮ್ಮ ಭೂಮಿಗೆ ನೀರ್ ಬರ್ತಾ ಇರ್ಲಿಲ್ಲ, ಒಣಗ್ತಾ ಇತ್ತು, ಏನಾದ್ರೂ ಒಣ ಹವೆಲಿ ಬೆಳೆಯುವಂತ ಬೆಳೆನ ಬೆಳಿತಿದ್ರಿ ಅಂದ್ರೆ ಮುಂದೆ ನಿಮ್ಮ ಭೂಮಿ ತಂಪಾಗಿ ಇರುತ್ತೆ, ತೇವಾಂಶದಿಂದ ಕೂಡಿರುತ್ತೆ. ಆ ತೇವಾಂಶಕ್ಕೆ ತಕ್ಕಂತ ಬೆಳೆನ ಬೆಳೀರಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಕೆಲಸ ಮಾಡ್ಬೇಕಾದ್ರೆ ಹಳಸಿನ ಮರ ಒಂದು ಬುಡ ಸಮೇತವಾಗಿ ಬಿದ್ದು ಹೋಗುತ್ತೆ. ಬಟ್ ಗಾಡ್ ಗ್ರೇಸ್, ದೇವರ ಆಶೀರ್ವಾದ, ಅವ್ರ ಮೇಲೆ ಬಿದ್ರುನು ಅವ್ರಿಗೇನು ಆಗೋದಿಲ್ಲ. ಅಂದ್ರೆ ಸಣ್ಣ ಎಲೆಗಳಷ್ಟೇ ಬೀಳತ್ತೆ, ಕಾಂಡ ಏನಿದೆ ಅದು ಬೇರೆ ಕಡೆ ಬೀಳುತ್ತೆ ಅನ್ನುವಂಥದ್ದು ಇದೆ. ಒಬ್ರೇ ತುಂಬಾ ಕಷ್ಟಪಟ್ಟಿದ್ದೀರಾ, ಆ ಕಷ್ಟಕ್ಕೆ ತಕ್ಕ ಫಲ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವು ಜಾಗಗಳಲ್ಲಿ ಬಿಸಿಲಿನ ಶಾಖ ಜಾಸ್ತಿಯಾಗಿ ಒಂದಷ್ಟು ಹೆಚ್ಚಿನ ಅಗ್ನಿ ಅವಘಡಗಳು ಆಗಬಹುದು ಅನ್ನುವಂಥದ್ದು. ಲೈಕ್ ಕೆಲವರಿಗೆ ತೆನೆ ತುಂಬಾ, ಅಂದ್ರೆ ನಂಗೆ ಗೊತ್ತಿಲ್ಲ ಹಳ್ಳಿಯಲ್ಲಿ ಏನಿರುತ್ತೆ ಅಷ್ಟೊಂದು ಅಂತ, ಒಂದು ರೀತಿ ಹುಲ್ಲೇನಾದ್ರೂ ಹಾಕಿದ್ರೆ ಅದೆಲ್ಲ ಬೆಂಕಿಗೆ, ಬಿಸಿಲಿನ ತಾಪಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಅದನ್ನೊಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ನ ರಿಮೂವ್ ಮಾಡ್ಕೊಳ್ಳೋದ್ರಿಂದ ನೀವು ಹೆಚ್ಚಿನ ಅನುಕೂಲನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ.
ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ಜೀವನ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಸಣ್ಣ ಪುಟ್ಟದ್ದು ತುಂಬ ಗೋಲ್ಡನ್ನ ಖರೀದಿ ಮಾಡ್ತೀರಾ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಗೊಂಬೆಗಳ ಒಂದು ಏನು ಹೇಳ್ತಾರೆ, ಗೊಂಬೆಗಳದ್ದು ಅಂಗಡಿ, ಚನ್ನಪಟ್ಟಣದ ಗೊಂಬೆ ಆ ಥರದ್ದೆಲ್ಲ ಇರುತ್ತಲ್ಲ, ಆ ಥರದ್ದೆಲ್ಲ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಥರದ ಒಂದಷ್ಟು ಬದಲಾವಣೆಗಳನ್ನ ನೀವು ಸಣ್ಣ ಪುಟ್ಟದಲ್ಲಿ ಬಿಸ್ನೆಸ್ ಥರ ಶುರು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ನೇವಿಗೆ ಸಂಬಂಧಪಟ್ಟಂಗೂ ಕೂಡ ಬದಲಾವಣೆಗಳನ್ನ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದೆರಡು ಕಡೆ ಪಿರಂಗಿ ದಾಳಿ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಹಳೆ ಕಾಲದ ಪಿರಂಗಿಗಳಿರುತ್ತೆ ಅಲ್ಲ, ಸೊ ಕರ್ನಾಟಕ, ಭಾರತದ ದೇಶದಾದ್ಯಂತ ಒಂದಷ್ಟು ಕಡೆಗಳಲ್ಲಿ ಪಿರಂಗಿಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಬೆಂಗಳೂರಲ್ಲೂ ಮೆಟ್ರೋ ತೆಗಿಬೇಕಾದ್ರೆ ಪಿರಂಗಿ ಮದ್ದುಗಳು, ಪಿರಂಗಿ ಅದೆಲ್ಲ ಸಿಕ್ಕಿತ್ತಲ್ಲ, ಆ ಥರ ಅದು ಅದ್ರೊಳಗೆ ಮದ್ದಿದೆ, ಎಷ್ಟೋ ವರ್ಷಗಳಿಂದ ಇದೆ. ಅದು ಈ ವರ್ಷದ ಬಿಸಿಲಿನ ತಾಪಕ್ಕೆ ಅದು ಬ್ಲಾಸ್ಟ್ ಆಗತ್ತೆ ಅನ್ನುವಂಥದ್ದು, ಪಿರಂಗಿ ದಾಳಿ ಆಗತ್ತೆ. ಬಟ್ ಆ ಪಿರಂಗಿ ದಾಳಿನ ಯಾರೂ ಮಾಡೋದಿಲ್ಲ, ಬಟ್ ಅದು ಬಿಸಿಲಿನ ತಾಪಕ್ಕೆ ತಂತಾನೆ ಆಗತ್ತೆ. ಅದರಿಂದ ಒಂದಷ್ಟು ಕನ್ಫ್ಯೂಷನ್ಸು, ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಹೈಯರ್ ಸ್ಟಡೀಸ್ ಮಾಡೋರಿಗೂ ಕೂಡ ಚೆನ್ನಾಗಿದೆ. ವಿದೇಶದಿಂದ ಆಫರ್ ಕೂಡ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಲೈಫ್ ಚೆನ್ನಾಗಿದೆ. ಸೊ ಯಾರಿಗೋ ಒಂದಷ್ಟು ಸಮಸ್ಯೆಗಳು ಇನ್ಮೇಲೆ ಹೊಸ ರೀತಿಯ, ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ಮುಜುಗರ ಆಗುತ್ತೆ, ಪೀರಿಯಡ್ಸ್ ಪ್ಯಾಡ್ಸ್ ಅಥವಾ ಪೀರಿಯಡ್ ಪ್ಯಾಂಟೀಸ್ ಏನು ಬಂದಿದೆ, ಇದೆಲ್ಲದಕ್ಕೂ ರೆವಲ್ಯೂಷನ್ ಆಗಿ ಒಂದು ಬೇರೆ ಥರದ್ದು ಬರುತ್ತೆ. ಅದು ತುಂಬ ಯೂಸ್ಫುಲ್ ಆಗತ್ತೆ, ಒಳ್ಳೇದಾಗತ್ತೆ. ಎಸ್ಪೆಷಲಿ ಹೆಣ್ಮಕ್ಕಳ ಈ ಗೋಳಾಟಕ್ಕೆ ಒಂದು ಮುಕ್ತಿ ಹಾಡುವಂಥ ಅದೊಂದು ವಿಶೇಷವಾದದ್ದು ಬರುತ್ತೆ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ದೇವಿ ಅನುಗ್ರಹ ಇದೆ. ಆ ದೇವಿ ಅನುಗ್ರಹ ನಿಮ್ಮ ಜೀವನಕ್ಕೆ ಹೆಚ್ಚಿನ ಬೆಳಕನ್ನ ತಂದು ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ದೇವಿಯಿಂದ ಆಶೀರ್ವಾದ ಆಗತ್ತೆ ಅನ್ನುವಂಥದ್ದು. ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಆ ಹಾರ್ಟ್ ಸರಿ ಹೋಗುತ್ತೆ. ಹೋಗಿದೆ ಹಾರ್ಟ್, ಹೃದಯ ನಿಂತೋಯ್ತು ಅಂತ ಸುದ್ದಿ ಕೊಡ್ತಾರೆ. ಹೃದಯ ನಿಂತೋಯ್ತು ಅಂತ ಸುದ್ದಿ ಕೊಟ್ಟಿರೋದು ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಹೃದಯ ಆಕ್ಟಿವೇಟ್ ಆಗಿ ಆಡ್ಲಿಕ್ಕೆ ಶುರು ಆಗತ್ತೆ. ಅದಕ್ಕೆ ಕಾರಣ ಪ್ರಾರ್ಥನೆಗಳು ಅನ್ನುವಂಥದ್ದು ಇದೆ. ಬೇರೆ ಯಾರೋ ಮಾಡಿದಂಥ ಪ್ರಾರ್ಥನೆ ನಿಮ್ಮ ಜೀವನಕ್ಕೆ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಲವರ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಬೆಟರ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗರುಡ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸಂಕಷ್ಟ ಚೌತಿ ದಿನ ಏನೋ ಉಪವಾಸ ವ್ರತ ಮಾಡೋದನ್ನ ಬಿಟ್ಟಿದ್ದೀರಾ, ಮಾಡಿ ಎನ್ನುವಂಥದ್ದು ಕೂಡ ಇದೆ. ಮೂಷಿಕನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಚಂದ್ರಶೇಖರ ದೇವರು ಇದ್ದಾರೆ. ಸೊ ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಲಕ್ ಅಂತ ಇದೆ. ಈ ವರ್ಷ, ಈ ತಿಂಗಳು ನಿಮಗೆ ತುಂಬ ಆಶೀರ್ವಾದ ಇದೆ. ಅದೃಷ್ಟದ ಅವಕಾಶಗಳು ನಿಮಗೆ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಇದೆ. ಅದೃಷ್ಟದ ಅವಕಾಶಗಳು ನಿಮ್ದಾಗ್ಲಿ, ಇನ್ನು ಹೆಚ್ಚಿನ ಒಳಿತು ನಿಮ್ಗಾಗ್ಲಿ ಅಂತ ಆಶಿಸ್ತೀನಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಬೇಗ 1 ಮಿಲಿಯನ್ ಆಗೋ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.